ರೀತಿ 2 ರೂಪಾಯಿ ಬಡ್ಡಿ, 3 ರೂಪಾಯಿ ಬಡ್ಡಿ, 4 ರೂಪಾಯಿ ಬಡ್ಡಿ, ವಾರಕ್ಕೆ ತಿಂಗಳಿಗೆ ಈ ರೀತಿ ವಾರಕ್ಕೆ 10 ರೂಪಾಯಿ ಬಡ್ಡಿ ಮಾಡುವಂಥವ್ರು ನಾವು ನೋಡಿದ್ವಿ. ಸಾಕಷ್ಟು ಇದಕ್ಕೆ ಹೆಚ್ಚಿದವ್ರು ನೋಡಿದ್ವಿ. ಕೆಲವೊಬ್ರು ಅಂದು ಇವತ್ತು ತೊಗೊಂಡು ನಾಳೆ ಡಬಲ್ ಮಾಡಿ ಕೊಡ್ತೀವಿ ಅನ್ನೋಂಥವ್ರು ಅದಾರ. ಅಂಥವ್ರು ಯಾವ ಕೆಲಸಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಅದು ನೀವು ಬಿಡಿಸಿ ಹೇಳ್ಬೇಕಾಗಿಲ್ಲ. ಯಾಕಂತಂದ್ರೆ ಇವತ್ತು ಇದು ನಾಳೆ ಬಂತಪ್ಪ ಅಷ್ಟು ಡಬಲ್ ಆಗಿ ಬರ್ತೀನಿ, ನಾನು ಡಬಲ್ ಕೊಡ್ತೀನಿ ನಿನಗೆ ಅಂತ 10,000 ಬೋದು 10,000 ನಾಳೆ ಹಾಕಿ ಕೊಡ್ತೀನಿ ಅಂತ ಇವು ಅದಾವ್ರು ಇಲ್ಲೇ. ಅದಕ್ಕಾಗಿ ಇಂಥವಕ್ಕೆಲ್ಲ ಒಂದು ರೀತಿಯಿಂದ ಬ್ರೇಕ್ ಹಾಕಬೇಕಾಗಿತ್ತು. ಬ್ರೇಕ್ ಹಾಕೋ ಕೆಲಸ ಮಾಡಿದಾರೆ. ಮತ್ತು ಇದರಿಂದಾಗಿ ಒಂದು ಸ್ವಲ್ಪ ಸಾಲ ತೊಗೊಳೋರಿಗೂ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಅಸೆಂಬ್ಲಿ ರಿಸ್ಟ್ರಿಕ್ಷನ್ ಬರ್ತದೆ. ಏನು ಇದ್ರೆ ಮಾತ್ರ ಸಾಲ ಕೊಡೋರು ಕೊಡ್ತಾರೆ. ಸುಮ್ಮನೆ ಒಂದು ಮುಖ ನೋಡಿ ಕೊಡ್ತೀನಿ ಅಂದ್ರೆ ನಾಳೆ ಕೈ ಕೊಟ್ಟರೆ ಏನು ಮಾಡೋದು, ಇವ್ರ ಕೇಸ್ ಹಾಕಿಲ್ಲ ಅಂತೇಳಿ ಅವ್ರಿಗೂ ಭಯ ಹುಟ್ಟಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ಯಾಕೆ ಈಗ ಸಾಕಷ್ಟು ಕಿರುಗಳು ಕೊಟ್ಟ ಅನೇಕರು ಊರು ಬಿಟ್ಟು ಹೋಗಿದ್ದಾರೆ, ಮತ್ತೆಲ್ಲ ಹೋಗಿದ್ದಾರೆ, ಕೆಲವರು ತಿರ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಈಗಾಗಲೇ ನೀವು ಸುದ್ದಿ ಕೇಳಿದಿರಿ. ಅದರಲ್ಲೇ ಮ್ಯಾಕ್ಸಿಮಮ್ ಸತ್ಯದ ಅಂತ ನಮ್ಗೆ ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ಇವರು ಹೇಳ್ತಾರೆ, ಇಲ್ಲ ಸಾಲ ಕೊಡೋರು ಹೇಳ್ತಾರೆ, ಇಲ್ಲರಿ ಒಯ್ದು ಭಾಳ ಚೆಂದಾಗಿ ಒಯ್ತಾರೋ, ಕೈ ಕಾಲು ಬಿಡ್ತಾರೋ, ಹಂಗೆ ಮಾಡ್ತಾರೋ, ಹಿಂಗೆ ಮಾಡ್ತಾರೋ, ಹೋದ್ಮೇಲೆ ಗಂಡು ಆಗ್ತಾರೆ ರೀ, ಹಾಗ್ರಿ ಹೀಗ್ರಿ ಮಾತಾಡ್ತಾರೆ. ಅವ್ರು ಅನ್ನೋದ್ರಲ್ಲೂ ಸತ್ಯದ ಇಲ್ಲ ಅಂತಲ್ಲ. ಯಾಕಂದರೆ ಸಾಲ ತೊಗೊಂಬಂದು ಎಷ್ಟು ಮನುಷ್ಯ ಮೆತ್ತಗಿರ್ತಾನೆ, ಸಾಲ ತುಂಬೋದು ಬಂದಾಗ ಅಷ್ಟು ಬಿರ್ಸಾಕ ನೋಡೋದು ನಾವು ನೋಡಿದ್ವಿ ಈಗಾಗಲೇ. ಅದಕ್ಕಾಗಿ ಸರ್ವಜ್ಞ ಹೇಳಿದಾನೆ, ಸಾಲವನ್ನು ಕೊಂಬಾಗ ಹಾಲು ಬೋನವನುಂಡು ಸಾಲಿಗರು ಬಂದು ಎಳೆವಾಗ ಕಿಬ್ಬದಿಯ ಕಿರು ಮುರಿದಂತೆ ಸರ್ವಜ್ಞ ಅಂತ. ಇವೆರಡೂ ಕಡೆ ಮುಖವುಳ್ಳಂಥ ಒಂದು ಏನಪ್ಪ ಅಂತಂದ್ರೆ ಇದಕ್ಕೆ ನಾವೇನಂತೀವಿ ಕಡ್ಡಗಾದ. ಅದು ಎಷ್ಟಾದರೂ ಕೊರಿದನ. ಅದಕ್ಕೆ ಸಾಲ ಕೊಡೋರು, ಸಾಲ ತೆಗೆದುಕೊಳ್ಳೋರು ಇಬ್ಬರಿಗೂ ಒಂದು ರಿಸ್ಟ್ರಿಕ್ಷನ್ ಆಗ್ಯದ. ಮತ್ತು ಸಾಲ ಕೊಡೋರು ಭಾಳಷ್ಟು ವಿಚಾರ ಮಾಡ್ಬೇಕಾಗ್ತದೆ. ಮತ್ತು ಲೈಸೆನ್ಸ್ ಇಲ್ಲ ಕೊಟ್ರಂತ ನಾನು ಸ್ವಲ್ಪ ಎದುರಾಳಿ ಸ್ವಲ್ಪ ಎಜುಕೇಟೆಡ್ ತಿಳೊಳಗೆ ಹೇಳಿದ್ರೆ ಅರ್ವಕ್ಕೆ ಹೆಚ್ಚು ಡೂಬ್ ಆಗೋ ಸಾಧ್ಯ ಭಾಳ ಅದಾವ. ಭಾಳ ಜನ ಆ ರೀತಿ ಮಾಡ್ತಾರೆ ಅನ್ನೋದು ಅಷ್ಟೇ ಸತ್ಯ. ಅದು ಸುಳ್ಳೇನಲ್ಲ, ಅದು ಸತ್ಯನ. ಅದಕ್ಕೆ ಸಾಲ ಕೊಡೋರು ಇನ್ಮೇಲೆ ಎಚ್ಚರ ಎಚ್ಚರ ಎಚ್ಚರ. ಏನಪ್ಪ ಅಂದ್ರೆ ನಿಮ್ಮ ದುಡ್ಡು ಕೊಟ್ಟಿದ್ದು ಹೋಗು ಸಾಧ್ಯಗಳು ಭಾಳ ಇದಾವೆ ಅಂತ ಹೇಳ್ತಾ, ಮತ್ತು ಇದು ಮಾಡಿದಕ್ಕೆ ಈ ಒಂದು ಕಾನೂನು ಮಾಡಿದಾಗ ಮತ್ತು ಜನರಿಗೆ ಒಂದು ಭರವಸೆ ಮಾಡಿದಾಗ ನಮ್ಮ ಸಿದ್ದರಾಮಯ್ಯನವ್ರಿಗೆ ಮತ್ತು ಅವ್ರ ಕ್ಯಾಬಿನೆಟ್ಗೆ ಒಂದು ಅಭಿನಂದನೆ ಸಲ್ಲಿಸಬೇಕಾಗ್ಯದ. ಯಾಕಂದ್ರೆ ಸಾಲ ಏನು ಸರ್ಕಾರ ಕೊಡುವಂಥದ್ದಾಗಬೇಕು, ಜನ ಎತ್ತುವಂಥದ್ದಾಗಬೇಕು. ಅದಕ್ಕೆ ಮುಖ್ಯವಾಗಿ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಏನಾದರೂ ಸಾಧ್ಯತಾನ ಅನ್ನೋದನ್ನು ಸಿದ್ದರಾಮಯ್ಯನವರು ಅವ್ರ ಕ್ಯಾಬಿನೆಟ್ ವಿಚಾರ ಮಾಡಬೇಕು. ಯಾಕಂದ್ರೆ ಉದ್ಯೋಗ ಇತ್ತಂದ್ರೆ ಯಾರು ಸಾಲ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರ ಮನೆ ಅವ್ರು ದುಡಿದ್ರಿಂದ ನಡೀಲಿಕ್ಕೆ ಐತಪ್ಪ ಅಂದ್ರೆ ಯಾಕೆ ಸಾಲ ಮಾಡ್ತಾರೆ? ಮುಂದೆ ಸಾಲ ಮಾಡಿದ್ರೆ ಸೊಕ್ಕಿಗೆ ಸಾಲ ಮಾಡ್ತಿರ್ತಾರೆ, ಅವ್ರು ವಸೂಲಿ ಮಾಡ್ಕೊಳ್ತಿರ್ತಾರೆ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡ್ತಿದ್ದಾಗ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ S16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಿರಲಿ ವಂದನೆಗಳು.